ಕಳುಹಿಸು ಯೋಗ್ಯನನು ಹೇ ಗುರುವೆ, ಕಳುಹಿಸು ಭಾಗ್ಯನನು ಶ್ರೀ ಗುರುವೆ. ಕಳುಹು ಕಲಾರಸ ಭಕ್ತನನು, ಕಾವ್ಯಾಸಕ್ತನನು, ಕನ್ನಡ ಸೇವಾ ಶಕ್ತನನು, ನಿನ್ನಡಿಯುಕ್ತನನು. ಕಳುಹು ನಿರಂಕುಶ ಮುಕ್ತನನು, ಮೌಢ್ಯ ವಿರಕ್ತನನು. ಕಳುಹು ಮನೋಸ್ವಾತಂತ್ರ್ಯನನು, ಶಿವಪರತಂತ್ರನನು. ಎಂದೆಲ್ಲ ಪ್ರಾರ್ಥಿಸಿದ ಆ ಮಹಾಕವಿಯ ಪ್ರಾರ್ಥನೆಯಂತೆ ಹುಟ್ಟಿದ ಮಗು ಮುಂದೆ ಕುವೆಂಪು ಅವರ ಪ್ರಾರ್ಥನೆಯನ್ನು ತನ್ನ ಸ್ವಂತ ಗುಣವೆಂಬಂತೆ ತೋರಿಸಿ ಅದರಂತೆ ಬಾಳಿದ ರೀತಿ ವಿಸ್ಮಯವೇ ಸರಿ. ನಂತರದಲ್ಲಿ ಈ ವಿಸ್ಮಯಕ್ಕೆ ಜೊತೆಯಾಗಿ ಹೆಗಲಾಗಿ ಬಾಳಿದ ರಾಜೇಶ್ವರಿ ತೇಜಸ್ವಿಯವರು ಅನುರೂಪ ಪತ್ನಿಯಾಗಿ ಸದಾ ಅವರೊಡನೆ ನಿಲ್ಲುತ್ತಾರೆ. ಆ ಮಹಾನ್ ತೇಜಸ್ಸು ನಮ್ಮನ್ನು ಅಗಲಿರಬಹುದು, ಆದರೆ ಅವರು ಬದುಕಿದ ರೀತಿಯಲ್ಲಿ